ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದಾಲ್ ಕಿಚಡಿ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ 2 ಬೆಳ್ಳುಳ್ಳಿ ಹೋಳುಗಳನ್ನ ಹಾಕಬೇಕು ಒಗ್ಗರಣೆಗೆ. ಇದಿಷ್ಟು ಫ್ರೈ ಆದಮೇಲೆ 6 ಹಸಿಮೆಣಸಿನಕಾಯಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ಇದಿಷ್ಟು ಫ್ರೈ ಆಗೋಕ್ಕಿಂತ ಮುಂಚೆನೇ 1 ಸ್ಮಾಲ್ ಕಪ್ಪಷ್ಟು ಅಕ್ಕಿ ಮತ್ತು ಅದರಲ್ಲೇ 1.5 ಕಪ್ಪಷ್ಟು ಬೇಳೆನ ವಾಶ್ ಮಾಡಿ ಇಟ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೊಟೊನ ಆ್ಯಡ್ ಮಾಡಿಕೊಂಡು 5 ಮಿನಿಟ್ಸ್ ಇದಿಷ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈಗ ಒಗ್ಗರಣೆ ಚೆನ್ನಾಗಿ ಆಗಿದೆ. ಇದಕ್ಕೆ ಇವಾಗ ವಾಶ್ ಆಗಿರೋ ಅಕ್ಕಿ ಮತ್ತು ಬೇಳೆನ ಆ್ಯಡ್ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ರುಚಿಯಾದ ದಾಲ್ ಕಿಚಡಿ ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಇದಿಷ್ಟು ಒಗ್ಗರಣೆಯಲ್ಲಿ ಬೇಳೆ ಮತ್ತು ದಾಲು ಹಾಕಿದ್ಮೇಲೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನಮಗೆ ಬೇಕಾಗುತ್ತೆ ನೀರು ಅದನ್ನು ನೋಡಿಕೊಂಡು ನಾವು ಹಾಕಬೇಕು. ನಾನು ಇದು ಮಾಡೋದು 4 to 5 ಮೆಂಬರ್ಸ್ಗೆ ಆಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದು ನೋಡಿಕೊಂಡು ನೀರು ಮತ್ತು ಅಕ್ಕಿ ಮತ್ತು ಬೇಳೆನ ತಗೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಏಕೆಂದರೆ ಬೇಳೆ ಮತ್ತು ಅಕ್ಕಿ ಇರೋದ್ರಿಂದ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೀರಿದ್ದರೆ ಕರೆಕ್ಟು ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸಾಂಬಾರು ಪುಡಿ 1.5 ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಬೇರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಇರಲ್ಲ. ಇವಾಗ 1/2 ನಿಂಬೆಹಣ್ಣನ್ನು ಇದಕ್ಕೆ ಹಾಕಿ 4 to 5 ವಿಸಲ್ ಕುಕ್ಕರಲ್ಲಿ ವಿಸಲ್ ಹೊಡಿಸಿದ್ರೆ ಮುಗೀತು. ರುಚಿಯಾದ ದಾಲ್ ಕಿಚಡಿ ಈಸಿಯಾಗಿ ಇರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.